ಹಾಯ್ ಅಸ್ಲಾಮ್ ವಲೈಕುಮ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾನು ಅಮೆಝಾನಲ್ಲಿ ತೆಗ್ದದ್ದು. ಇದರಲ್ಲಿ ಒಂದೊಂದು ಸೈಡಲ್ಲಿ ಒಂದೊಂದು ಸಾಮಾನು ಇಡ್ಬೋದು, ಭಾರಿ ಚಂದ. ಇವತ್ತು ನಾನು ದಾಲು ಮತ್ತು ಗೀ ರೈಸ್ ಚಿಕನ್ ಫ್ರೈ ಮಾಡ್ತಾಯಿದ್ದೇನೆ. ಈಗ ನಾನು ದಾಲು ತೆಗೆದು ತೊಗರಿಬೇಳೆ ತೆಗೆದು ತೊಳಿತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 2-3 ಬೆಂಡೆಕಾಯಿ, ಸ್ವಲ್ಪ ದಪ್ಪ ಬರಲಿ, ಒಂದು 4 ಮೆಣಸಿನಕಾಯಿ, 3 ನೀರುಳ್ಳಿ, 3 ಕಂಡೆ ನೀರುಳ್ಳಿ, ಒಂದು ಟೊಮೆಟೊ, ಒಂದು ಪೊಟ್ಯಾಟೊ, ಇದಿಷ್ಟು ತೆಗೆದು ಅದಕ್ಕೆ ಮಿಕ್ಸ್ ಹಾಕ್ತಾಯಿದ್ದೇನೆ. ಅದಕ್ಕೆಲ್ಲ ಹಾಕಿದೆ. ಕುಕ್ಕರಿಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ನಾನು ಶುಂಠಿ ಬೆಳ್ಳುಳ್ಳಿ, ಕಸ್ತೂರಿ ಮೆಂತಿ, ಸ್ವಲ್ಪ ಅರಿಶಿನ, ಉಪ್ಪು, ಕಾಯಿಮೆಣಸು ಎಲ್ಲ ಒಟ್ಟಿಗೆ ಹಾಕಿದ್ದೇನೆ. ಅದೆಲ್ಲ ಮಾಡಿ ಒಂದು 2 ವಿಸಿಲ್ ಬರೋ ತನಕ ಕುಕ್ಕರಲ್ಲಿ ಇಟ್ಟು ಬಿಡ್ತೇನೆ. ನನ್ನ ಮಕ್ಕಳಿಗೆ ದಪ್ಪನೇ ಆಗಬೇಕು, ತೆಳುವಾದರೆ ತಿನ್ನಲ್ಲ. ದಪ್ಪ ಆದರೂ ಕೂಡ ಒಳ್ಳೆಯದಾಗ್ತದೆ. ಸ್ವಲ್ಪ ಅದಕ್ಕೆ ನೀರು ಹಾಕಬೇಕು. ನಮಗೆ ಎಷ್ಟು ಬೇಕು ಅಷ್ಟು ಹದದಲ್ಲಿ ನೀರು ಹಾಕಿದರೆ ಆಯಿತು. ಅದೊಂದಾಯಿತು. ಅದ್ರ ಮೇಲೆ ಅದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನು ಸಾಸಿವೆ, ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೇನೆ, ಒಂದು 4-5 ಬೆಳ್ಳುಳ್ಳಿ, ಅದಕ್ಕೆ ಕೊತ್ತಂಬರಿ, ಇದು ಕರಿ ಲೀವ್ಸ್ ನಾನು ಇದು ಮಾಡಿ ಇಟ್ಟಿದ್ದೆ, ಒಣಗಿಸಿಟ್ಟಿದ್ದೇನೆ. ಈಗ ನಂದು ಅದಾಯಿತು. ತೊಗರಿಬೇಳೆ ರೆಡಿ ಆಯಿತು. ಈಗ ನಾನು ಒಂದು ನೀರುಳ್ಳಿ ತಗೊಂಡಿದ್ದೇನೆ. ಅದು ನಾನು ಚೆನ್ನಾಗಿ ಹಚ್ಚಿಸಿ ಒಂದು 2 ಸ್ಪೂನಷ್ಟು ಗೀ ಹಾಕ್ತೇನೆ. ಗೀ ಹಾಕಿ ಅದಕ್ಕೆ ನೀರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೇನೆ. ಅದು ಫ್ರೈ ಆದಮೇಲೆ ನಾನು 1 ಬಟ್ಲು ಅಕ್ಕಿಗೆ ನಾನು 2 ಬಟ್ಲು ನೀರು, ಒಂದು ಕಾಲಷ್ಟು ಜಾಸ್ತಿ ಹಾಕಬೇಕು. ಯಾಕೆಂದರೆ ಅದು ಗೀ ನೀರುಳ್ಳಿ ಅದು ಇದೆಲ್ಲ ಎಳೀತದೆ. ಅದಕ್ಕೆ 2 ಕಾಲು ನೀರು ಹಾಕಿದ್ದೇನೆ. 1 ಕಪ್ಪು ಅಕ್ಕಿಗೆ. ಉಪ್ಪು ಹಾಕಿದೆ, ಮತ್ತು ಕೆತ್ತೆ, ಲವಂಗ, ಏಲಕ್ಕಿ, ಸ್ವಲ್ಪ ಜೀರಿಗೆ ಒಳ್ಳೆಯದಾಗ್ತದೆ, ಸ್ಮೆಲ್ ಒಳ್ಳೆಯದು ಬರುತ್ತದೆ, ಏಲಕ್ಕಿ ಇದೆಲ್ಲ ಹಾಕಿ, ಮತ್ತು ಲವಂಗದ ಎಲೆ ಒಂದು 4 ಲವಂಗ ಹಾಕಿದ್ದೇನೆ. ಇದೆಲ್ಲ ಹಾಕಿ ನಾನು ಬಾಯಿ ಮುಚ್ತೇನೆ. ಅಷ್ಟೊತ್ತಿಗೆ ನಾನು ಗೀ ರೈಸ್ ಅದು ತೊಳಿತಾ ಇದ್ದೇನೆ. ಒಂದು 4 ಸಲ ತೊಳೆದರೆ ಸಾಕು, 4-5 ಸಲ ತೊಳೆದಾಯಿತು. ಸ್ವಲ್ಪ ನೀರು ಇಲ್ಲದೆ ತೊಳೆದು ಆಮೇಲೆ ಇಷ್ಟೊತ್ತಿಗೆ ನೀರು ನಂದು ಕುದೀತಾ ಇದೆ. ಆಮೇಲೆ ಅಕ್ಕಿ ತೆಗೆದು ಅದಕ್ಕೆ ಹಾಕಿ ಒಳ್ಳೆಯದು ಕುದಿದಾದಮೇಲೆ ಸ್ವಲ್ಪ ಸ್ಲೋ ಮಾಡಿ ಗ್ಯಾಸಲ್ಲಿ ಬಾಯಿ ಮುಚ್ಚಳ ಹಾಕಿ ಇಟ್ಟು ಬಿಡ್ತೇನೆ. ಈಗ ಸ್ಲೋವಲ್ಲಿ ಇಷ್ಟು ಇದಾಗಿದೆ. ಆಮೇಲೆ ಸ್ಲೋವಲ್ಲಿ ದಮ್ಮಲ್ಲಿ ಅದು ಇಟ್ಟು ಬಿಡಬೇಕು. ಅಷ್ಟೊತ್ತಿಗೆ ನೋಡಿ ಒಳ್ಳೆಯದು ಬಿಡಿಸಿ ಅನ್ನ ನಂದು ನೀರು ಇಲ್ಲದೆ ನೋಡಿ ಅಂತ ನನಗೆ ಆಯಿತು. ಅಷ್ಟೊತ್ತಿಗೆ ಚಿಕನ್ ಫ್ರೈ ಮಾಡಲಿಕ್ಕೆ ನಾನು ಅದು ಇದರಲ್ಲಿ ಹಾಕಿದ್ದೇನೆ, ಲಿಂಕಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ. ಅದು ಹೇಗೆ ಚಿಕನ್ 65 ಪೌಡ್ರಲ್ಲಿ ಹೇಗೆ ಮಾಡೋದು ಅಂತ. ಈಗ ನಂದು ಒಂದು ಸೈಡಲ್ಲಿ ರೈಸ್ ಆಯಿತು, ದಾಲ್ ಆಯಿತು, ಫ್ರೈ ಆಯಿತು. ನೀವು ನೋಡಿ ಲೈಕ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ.